ಬೈರತಿ ಬಸವರಾಜ್ ಬಂಧನ ಯಾವ ಕ್ಷಣದಲ್ಲಿ ಬೇಕಾದರೂ ಆಗುವ ಸಾಧ್ಯತೆ ಅಧಿಕವಾಗಿದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವುದು ಒಂದು ಕಡೆ, ಆದರೆ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ ಕಚೇರಿಯ ಸುತ್ತಮುತ್ತ. ಬೈರತಿ ಬಸವರಾಜ್ ಬಂಧನ ನಿಶ್ಚಿತ. ಈ ಹಿನ್ನೆಲೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆ ಮಾಡಲಾಗಿದೆ. ಬೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ನಿರೀಕ್ಷಣಾ ಜಾಮೀನು ವಜಾ ಆಗಿರುವುದು. ವಿಕ್ಲಿ-ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅರೆಸ್ಟ್. ಮಾಜಿ ಸಚಿವನ ಬಂಧನವೋ ಅಥವಾ ಶರಣಾಗತಿಯೋ, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಹುತೇಕ ಬಂಧನ ಸಾಧ್ಯತೆ ಅಧಿಕವಾಗಿದೆ. ಸುಪ್ರೀಂ ಕೋರ್ಟ್ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಆದರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಿರಾಸೆಯಾಗಿದೆ ಬೈರತಿ ಬಸವರಾಜ್ಗೆ. ನಿರೀಕ್ಷಣಾ ಜಾಮೀನು ಅರ್ಜಿ ಅಲ್ಲಿಯೂ ಕೂಡ ವಜಾ ಆಗಿರುವ ಹಿನ್ನೆಲೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಡೀತಾ ಇದೆ ಸದ್ಯ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತದ್ದು, ಈ ಅರ್ಜಿಯನ್ನ ವಜಾ ಮಾಡುವಂತಹ ಮುಖಾಂತರ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಹೀಗಾಗಿ ಸುಪ್ರೀಂ ಕೋರ್ಟೇ ಈ ರೀತಿಯಾದಂತಹ ಒಂದು ನಿರ್ದೇಶನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಬಂಧನ ಮಾಡಲೇಬೇಕಾಗುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಈಗ ಅವರನ್ನ ಬಂಧನ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳಿಲ್ಲ. ಯಾರ ಪ್ರಭಾವವೂ ಕೂಡ ಇಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಸಹಜವಾಗಿಯೇ ಪೊಲೀಸರಿಗೂ ಕೂಡ ನ್ಯಾಯಾಂಗ ನಿಂದನೆ ಏನಿರುತ್ತೆ ಆ ಒಂದು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಅವರ ಬಂಧನ ಮಾಡುವುದಕ್ಕೆ ಈಗಾಗಲೇ ಸ್ಪೆಷಲ್ ಟೀಮ್ಗಳನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಮುಂಜಾಗ್ರತೆ ಕ್ರಮವಾಗಿ ಇಲ್ಲಿದ್ದಂತಹ ಅಂದ್ರೆ ಸಿಐಡಿ ಕಚೇರಿಯ ಮುಂದೆ ಸಾಕಷ್ಟು ಬಂದೋಬಸ್ತ್ಗಳನ್ನ ಬ್ಯಾರಿಕೇಡ್ ಹಾಕುವಂತಹ ಮುಖಾಂತರ ಮಾಡಲಾಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಬ್ಯಾರಿಕೇಡ್ಸ್ ಗಳನ್ನ ಅಳವಡಿಕೆ ಮಾಡಿ ಇಲ್ಲಿ ಅವರ ಬಂಧನ ಆದಂತಹ ಸಂದರ್ಭದಲ್ಲಿ ಅವರ ಆಪ್ತರೇನಿದ್ದಾರೆ ಆಪ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿ ಬೇರೆ ರೀತಿಯಾದಂತಹ ಒಂದು ಏನು ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿತ್ತು. ಹೀಗಾಗಿ ಇಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಾಡು ಮಾಡುವಂತಹ ಮುಖಾಂತರ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅವರು ಈಗ ಸದ್ಯದ ಮಟ್ಟಿಗೆ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಹಲವು ತಿಂಗಳಿನಿಂದಲೂ ಕೂಡ ಇದೆ. ಈಗಲೂ ಕೂಡ ಅದೇ ಪ್ರಶ್ನೆ ಇರುವಂತದ್ದು. ಅಂದ್ರೆ ಆತ ಬೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು. ಒಂದಷ್ಟು ಅವರ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಬರ್ತ್ಡೇ ಸಂದರ್ಭದಲ್ಲಿ ಈ ಒಂದು ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಬೇರೆ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಆದರೆ ಅಲ್ಲಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಬೈರತಿ ಬಸವರಾಜ್ ಅವರು ಪತ್ತೆಯಾಗಿಲ್ಲ. ಹೀಗಾಗಿ ಈ ಹಿಂದೆ ಲುಕ್ಔಟ್ ನೋಟಿಸ್ ಅನ್ನ ಏನು ಕೊಡಲಾಗಿತ್ತು, ಆ ಲುಕ್ಔಟ್ ನೋಟಿಸ್ ಗಳು ಕೂಡ ಜಾಮೀನು ಯಾವಾಗ ಸಿಕ್ತೋ ಇವರಿಗೆ ಆವಾಗ ಆ ಲುಕ್ಔಟ್ ನೋಟಿಸ್ ಕೂಡ ಹೋಗಿತ್ತು. ಅಂದ್ರೆ ಅದು ಮಾನ್ಯತೆ ಕಳೆದುಕೊಳ್ಳುತ್ತೆ. ಹೀಗಾಗಿ ಲುಕ್ಔಟ್ ನೋಟಿಸ್ ಜಾರಿ ಆಗೋದಕ್ಕಿಂತ ಮುಂಚೆ ಅವರು ಏನಾದರೂ ಪರಾರಿಯಾಗಿದ್ರ, ಅದರ ಬೇರೆ ದೇಶಕ್ಕೆ ಪರಾರಿಯಾಗಿದ್ರ ಅಥವಾ ಬೇರೆ ರಾಜ್ಯಕ್ಕೆ ಎಲ್ಲಾದ್ರೂ ಪರಾರಿಯಾಗಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಐಡಿಗಳಿಗೆ ಅಧಿಕಾರಿಗಳಿಗೆ ಇಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಅಕ್ಯೂಸ್ ಆಗಿರುವಂತಹ ವ್ಯಕ್ತಿಯನ್ನ ಬಂಧನ ಮಾಡೋದಕ್ಕೆ ಇಷ್ಟು ದಿನಗಳ ಕಾಲ ಬೇಕಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಿಗೂ ಕೂಡ ಮೂಡುವಂತದ್ದು. ಯಾಕಂದ್ರೆ ಇಂತಹ ವ್ಯಕ್ತಿಗಳನ್ನ ಅಂದ್ರೆ ಇಂತಹ ಕ್ರಿಮಿನಲ್ಗಳನ್ನ ಬಂಧನ ಮಾಡುವಂತಹ ನಗರ ಪೊಲೀಸರು ಇಂತಹ ವ್ಯಕ್ತಿಗಳ ಬಂಧನ ಯಾಕೆ ಮಾಡ್ತಾ ಇಲ್ಲ, ಅಂದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಅಂದ್ರೆ ಕಾನೂನು ಎಲ್ಲರಿಗೂ ಕೂಡ ಮುಂದೆ, ಆದ್ರೆ ಇವರ ವಿಚಾರದಲ್ಲಿ ಅಂದ್ರೆ ಪ್ರಭಾವಿಗಳ ವಿಚಾರದಲ್ಲಿ ಕಾನೂನು ಯಾಕೆ ತನ್ನ ಹಾದಿ ತಪ್ಪುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಐಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಆರ್ಡರ್ ಯಾವಾಗ ಬಂತೋ ಹಿರಿಯ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಅವರನ್ನ ಅಂದ್ರೆ ಕೆಳ ಹಂತದ ಅಧಿಕಾರಿಗಳಿಗೆ ಅವರನ್ನ ಇಮಿಡಿಯೇಟ್ ಆಗಿ ಸರ್ಚ್ ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮತ್ತೆ ಇಷ್ಟು ದಿನ ಮಾಡಿದಂತಹ ಪ್ರೋಸೆಸ್ ಅನ್ನೇ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅವರ ಕಾಲನ್ನು ಟ್ರೇಸ್ ಮಾಡುವಂಥದ್ದು, ಅವರ ಮನೆ ಕಡೆ ಹೋಗುವಂಥದ್ದು, ಅವರ ಆಪ್ತರನ್ನ ಸಂಪರ್ಕ ಮಾಡುವಂಥದ್ದು, ಅವರ ಆಪ್ತರ ಸಿಡಿಆರ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಇದೆಲ್ಲವೂ ಕೂಡ ಹಲವು ದಿನಗಳನ್ನು ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ಮುಂದೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವರು ಸಿಗೋವರೆಗೂ ಒಂದು ಪಕ್ಷ ಅವರು ಒಂದು ಸರೆಂಡರ್ ಆಗ್ತಾರೆ ಅಥವಾ ಪೊಲೀಸರು ಬಂಧನ ಮಾಡಬೇಕು. ಹೀಗಾಗಿ ಎರಡರಲ್ಲಿ ಅಂದ್ರೆ ಒಂದು ಸಿಐಡಿ ಅಧಿಕಾರಿಗಳು ಇಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಸಿಐಡಿ ಅಧಿಕಾರಿಗಳ ಕಚೇರಿಗೆ ಒಂದು ವೇಳೆ ಸರೆಂಡರ್ ಆಗೇನಾಗಬಹುದು?
ಹೀಗಾಗಿ ಸದ್ಯ ಈ ಅಧಿಕಾರಿಗಳು ಮುಂದೆ ಯಾವ ರೀತಿ ಕಾರ್ಯತಂತ್ರವನ್ನ ಮಾಡಬೇಕು, ಅವರನ್ನು ಬಂಧನ ಮಾಡೋದಕ್ಕೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಭೈರತಿ ಬಸವರಾಜ್ ಬಂಧನ ಯಾವ ಕ್ಷಣದಲ್ಲಿ ಬೇಕಾದರೂ ಆಗುವ ಸಾಧ್ಯತೆ ಅಧಿಕವಾಗಿದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವುದು ಒಂದು ಕಡೆ ಆದರೆ ಬಿಗಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ ಕಚೇರಿಯ ಸುತ್ತಮುತ್ತ. ಭೈರತಿ ಬಸವರಾಜ್ ಬಂಧನ ನಿಶ್ಚಿತ. ಈ ಹಿನ್ನೆಲೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆ ಮಾಡಲಾಗಿದೆ. ಭೈರತಿ ಬಸವರಾಜ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಅಲ್ಲೂ ನಿರೀಕ್ಷಣಾ ಜಾಮೀನು ವಜಾ ಆಗಿರುವುದು. ವಿಕ್ಲಿ-ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್. ಮಾಜಿ ಸಚಿವನ ಬಂಧನವೋ ಅಥವಾ ಶರಣಾಗತಿಯೋ, ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಹುತೇಕ ಬಂಧನ ಸಾಧ್ಯತೆ ಅಧಿಕವಾಗಿದೆ. ಸುಪ್ರೀಂ ಕೋರ್ಟ್ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಆದರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಿರಾಸೆಯಾಗಿದೆ ಭೈರತಿ ಬಸವರಾಜ್ಗೆ. ನಿರೀಕ್ಷಣಾ ಜಾಮೀನು ಅರ್ಜಿ ಅಲ್ಲಿಯೂ ಕೂಡ ವಜಾ ಆಗಿರುವ ಹಿನ್ನೆಲೆ ಯಾವ ಕ್ಷಣದಲ್ಲಿ ಬೇಕಾದರೂ ಬಸವರಾಜ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಏನ್ ನಡೀತಾ ಇದೆ ಸದ್ಯ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂತದ್ದು, ಈ ಅರ್ಜಿಯನ್ನ ವಜಾ ಮಾಡುವಂತಹ ಮುಖಾಂತರ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಹೀಗಾಗಿ ಸುಪ್ರೀಂ ಕೋರ್ಟೇ ಈ ರೀತಿಯಾದಂತಹ ಒಂದು ನಿರ್ದೇಶನವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರ ಬಂಧನ ಮಾಡಲೇಬೇಕಾಗುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಈಗ ಅವರನ್ನ ಬಂಧನ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಆಪ್ಷನ್ಗಳಿಲ್ಲ. ಯಾರ ಪ್ರಭಾವವೂ ಕೂಡ ಇಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಸಹಜವಾಗಿಯೇ ಪೊಲೀಸರಿಗೂ ಕೂಡ ನ್ಯಾಯಾಂಗ ನಿಂದನೆ ಏನಿರುತ್ತೆ ಆ ಒಂದು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಅವರ ಬಂಧನ ಮಾಡುವುದಕ್ಕೆ ಈಗಾಗಲೇ ಸ್ಪೆಷಲ್ ಟೀಮ್ಗಳನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಮುಂಜಾಗ್ರತೆ ಕ್ರಮವಾಗಿ ಇಲ್ಲಿದ್ದಂತಹ ಅಂದ್ರೆ ಸಿಐಡಿ ಕಚೇರಿಯ ಮುಂದೆ ಸಾಕಷ್ಟು ಬಂದೋಬಸ್ತ್ಗಳನ್ನ ಬ್ಯಾರಿಕೇಡ್ ಹಾಕುವಂತಹ ಮುಖಾಂತರ ಮಾಡಲಾಗಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಬ್ಯಾರಿಕೇಡ್ಸ್ ಗಳನ್ನ ಅಳವಡಿಕೆ ಮಾಡಿ ಇಲ್ಲಿ ಅವರ ಬಂಧನ ಆದಂತಹ ಸಂದರ್ಭದಲ್ಲಿ ಅವರ ಆಪ್ತರೇನಿದ್ದಾರೆ ಆಪ್ತರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಲ್ಲಿ ಬೇರೆ ರೀತಿಯಾದಂತಹ ಒಂದು ಏನು ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿತ್ತು. ಹೀಗಾಗಿ ಇಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಾಡು ಮಾಡುವಂತಹ ಮುಖಾಂತರ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅವರು ಈಗ ಸದ್ಯದ ಮಟ್ಟಿಗೆ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಹಲವು ತಿಂಗಳಿನಿಂದಲೂ ಕೂಡ ಇದೆ. ಈಗಲೂ ಕೂಡ ಅದೇ ಪ್ರಶ್ನೆ ಇರುವಂತದ್ದು. ಅಂದ್ರೆ ಆತ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು. ಒಂದಷ್ಟು ಅವರ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಬರ್ತ್ಡೇ ಸಂದರ್ಭದಲ್ಲಿ ಈ ಒಂದು ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಬೇರೆ ರಾಜ್ಯದಲ್ಲಿ ಸೆಲೆಬ್ರೇಷನ್ ಆಗಿದೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು. ಆದರೆ ಅಲ್ಲಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಭೈರತಿ ಬಸವರಾಜ್ ಅವರು ಪತ್ತೆಯಾಗಿಲ್ಲ. ಹೀಗಾಗಿ ಈ ಹಿಂದೆ ಲುಕ್ಔಟ್ ನೋಟಿಸ್ ಅನ್ನ ಏನು ಕೊಡಲಾಗಿತ್ತು, ಆ ಲುಕ್ಔಟ್ ನೋಟಿಸ್ ಗಳು ಕೂಡ ಜಾಮೀನು ಯಾವಾಗ ಸಿಕ್ತೋ ಇವರಿಗೆ ಆವಾಗ ಆ ಲುಕ್ಔಟ್ ನೋಟಿಸ್ ಕೂಡ ಹೋಗಿತ್ತು. ಅಂದ್ರೆ ಅದು ಮಾನ್ಯತೆ ಕಳೆದುಕೊಳ್ಳುತ್ತೆ. ಹೀಗಾಗಿ ಲುಕ್ಔಟ್ ನೋಟಿಸ್ ಜಾರಿ ಆಗೋದಕ್ಕಿಂತ ಮುಂಚೆ ಅವರು ಏನಾದರೂ ಪರಾರಿಯಾಗಿದ್ರ, ಅದರ ಬೇರೆ ದೇಶಕ್ಕೆ ಪರಾರಿಯಾಗಿದ್ರ ಅಥವಾ ಬೇರೆ ರಾಜ್ಯಕ್ಕೆ ಎಲ್ಲಾದ್ರೂ ಪರಾರಿಯಾಗಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಐಡಿಗಳಿಗೆ ಅಧಿಕಾರಿಗಳಿಗೆ ಇಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಅಕ್ಯೂಸ್ ಆಗಿರುವಂತಹ ವ್ಯಕ್ತಿಯನ್ನ ಬಂಧನ ಮಾಡೋದಕ್ಕೆ ಇಷ್ಟು ದಿನಗಳ ಕಾಲ ಬೇಕಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಿಗೂ ಕೂಡ ಮೂಡುವಂತದ್ದು. ಯಾಕಂದ್ರೆ ಇಂತಹ ವ್ಯಕ್ತಿಗಳನ್ನ ಅಂದ್ರೆ ಇಂತಹ ಕ್ರಿಮಿನಲ್ಗಳನ್ನ ಬಂಧನ ಮಾಡುವಂತಹ ನಗರ ಪೊಲೀಸರು ಇಂತಹ ವ್ಯಕ್ತಿಗಳ ಬಂಧನ ಯಾಕೆ ಮಾಡ್ತಾ ಇಲ್ಲ, ಅಂದ್ರೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರಿಗೆ ಸಾಕಷ್ಟು ಅನುಮಾನಗಳು ಕೂಡ ಮೂಡುತ್ತೆ. ಅಂದ್ರೆ ಕಾನೂನು ಎಲ್ಲರಿಗೂ ಕೂಡ ಮುಂದೆ, ಆದ್ರೆ ಇವರ ವಿಚಾರದಲ್ಲಿ ಅಂದ್ರೆ ಪ್ರಭಾವಿಗಳ ವಿಚಾರದಲ್ಲಿ ಕಾನೂನು ಯಾಕೆ ತನ್ನ ಹಾದಿ ತಪ್ಪುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇರುವಂತದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಸಿಐಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಆರ್ಡರ್ ಯಾವಾಗ ಬಂತೋ ಹಿರಿಯ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಅವರನ್ನ ಅಂದ್ರೆ ಕೆಳ ಹಂತದ ಅಧಿಕಾರಿಗಳಿಗೆ ಅವರನ್ನ ಇಮಿಡಿಯೇಟ್ ಆಗಿ ಸರ್ಚ್ ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮತ್ತೆ ಇಷ್ಟು ದಿನ ಮಾಡಿದಂತಹ ಪ್ರೋಸೆಸ್ ಅನ್ನೇ
ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಅವರ ಕಾಲನ್ನು ಟ್ರೇಸ್ ಮಾಡುವಂಥದ್ದು, ಅವರ ಮನೆ ಕಡೆ ಹೋಗುವಂಥದ್ದು, ಅವರ ಆಪ್ತರನ್ನ ಸಂಪರ್ಕ ಮಾಡುವಂಥದ್ದು, ಅವರ ಆಪ್ತರ ಸಿಡಿಆರ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ, ಇದೆಲ್ಲವೂ ಕೂಡ ಹಲವು ದಿನಗಳನ್ನು ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ಮುಂದೆ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವರು ಸಿಗೋವರೆಗೂ ಒಂದು ಪಕ್ಷ ಅವರು ಒಂದು ಸರೆಂಡರ್ ಆಗ್ತಾರೆ ಅಥವಾ ಪೊಲೀಸರು ಬಂಧನ ಮಾಡಬೇಕು. ಹೀಗಾಗಿ ಎರಡರಲ್ಲಿ ಅಂದ್ರೆ ಒಂದು ಸಿಐಡಿ ಅಧಿಕಾರಿಗಳು ಇಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಸಿಐಡಿ ಅಧಿಕಾರಿಗಳ ಕಚೇರಿಗೆ ಒಂದು ವೇಳೆ ಅವರೇ ಬಂದು ಸರೆಂಡರ್ ಸರೆಂಡರ್ ಆಗದೆ ಆಗ್ತಾರೆ. ಆಗೇನಾಗಬಹುದು? ಹೀಗಾಗಿ ಸದ್ಯ ಈ ಅಧಿಕಾರಿಗಳು ಮುಂದೆ ಯಾವ ರೀತಿ ಕಾರ್ಯತಂತ್ರವನ್ನ ಮಾಡಬೇಕು, ಅವರನ್ನು ಬಂಧನ ಮಾಡೋದಕ್ಕೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.